ಸರ್ಕಾರದ ನಿರ್ಣಯವನ್ನ ನಿನ್ನೆ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರ ಕಚೇರಿಗೆ ಕಳಿಸಲಾಗಿದೆ ಸರ್. ನಿನ್ನೆ ರಾತ್ರಿ ಕಳಿಸೋದಕ್ಕೆ ಎಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ ರಾತ್ರಿಯೇ ಹೋಗಿರಬೇಕು, ಇಲ್ಲಾಂದರೆ ಅವರು ರಾಜ್ಯಪಾಲರು ಊರಿನಲ್ಲಿ ಇಲ್ಲದೇ ಇರೋ ಕಾರಣಕ್ಕೆ ಬಹುಶಃ ಅವ್ರ ಕಚೇರಿಗೆ ಕಳಿಸ್ಕೊಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದಾರೆ. ರಾಜ್ಯಪಾಲರ ನಡೆ ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಸರ್. ಒಂದೇ ದಿನ ದೂರು ಪರಾಮರ್ಶೆ ಮಾಡಿದ್ದೇನೆ, ದಾಖಲಾತಿ ನೋಡಿದ್ದೇನೆ, ಒಂದೇ ದಿನ ಅವ್ರು ದೂರು ಕೊಟ್ಟ ದಿನನೇ ಕೊಟ್ಟಿರುವಂಥದ್ದು ಪ್ರಸ್ತಾಪ. ನಮ್ಮದು ಅದೇ ಪ್ರಶ್ನೆ ಆಗಿದೆ. ಚರ್ಚೆ ನಾವು ಕ್ಯಾಬಿನೆಟ್ಟಲ್ಲಿ ಮಾಡುವಾಗ ಕೂಡ ಇದನ್ನೆಲ್ಲ ಗಮನಿಸಿದ್ದೇವೆ. ಅವರು ಹಿಂದೆ 10 ಕೇಸಸ್ಗಳು ಹಾಗೆ ಪೆಂಡಿಂಗ್ ಇದ್ದಾವೆ. ಪ್ರಾಸಿಕ್ಯೂಷನ್ಗೆ ಕೇಳಿದರೂ ಕೂಡ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಆದರೆ ಇಷ್ಟೊಂದು ಆತುರವಾಗಿ ಈ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರ್ದು ಅಂತೇಳಿ ಏನು ನೋಟಿಸ್ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಅದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ಗಳು ರಾಜ್ಯಪಾಲರಿಗೆ ನಡೀತಾ ಇದೆಯೇನೋ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದರೆ ಅವರು ಒಂದೇ ದಿವಸದಲ್ಲಿ 26ನೇ ತಾರೀಕೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ, ಎಬ್ರಹಾಮ್ ಅಂತಕ್ಕಂಥವ್ರು. 26ಕ್ಕೆ ಸಂಜೆ ಹೋಗಿ ಚೀಫ್ ಸೆಕ್ರೆಟರಿ ಅವರು ಎಕ್ಸ್ಪ್ಲನೇಷನ್, ಅಂದರೆ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ಲಿಖಿತ ಮೂಲಕ ಉತ್ತರಗಳನ್ನು ಪರ್ಸನಲ್ಲಾಗಿ ಹೋಗಿ ಕೊಟ್ಟು ಬಂದಿದ್ದಾರೆ. ಅದಾದಮೇಲೆ ಅರ್ಧ ಗಂಟೆ ಒಳಗಡೆ ಇದು ಬರುತ್ತೆ, ಏನು ಶೋಕಾಸ್ ನೋಟಿಸ್ ಮುಖ್ಯಮಂತ್ರಿಗಳು. ಅಂದರೆ ಅರ್ಥ ಎಲ್ಲೋ ಒಂದು ಕಡೆ ಇದು ಮೊದಲೇ ಇದಕ್ಕೆಲ್ಲ ತೀರ್ಮಾನಗಳಾಗಿದ್ದಾವೆ ಅಂತೇಳಿ ಅನಿಸುತ್ತೆ. ಎದುರಿಸೋದು ಅಂದರೆ ಕಾನೂನಾತ್ಮಕವಾಗಿ ನಾವು ಖಂಡಿತವಾಗಿ ಅವರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಅಡ್ವೈಸರಿ ಮಾದರಿ ಈಗ ಕ್ಯಾಬಿನೆಟ್ಟು ಒಂದು ನಿರ್ಣಯ ಮಾಡಿದೆ. ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹ್ಯಾವ್ ಅಡ್ವೈಸ್ ದಿ ಗವರ್ನರ್. ಅದು ಕಾನೂನು ಪ್ರಕಾರ ಅವಕಾಶ ಇರ್ತಕ್ಕಂಥದ್ದು, ಅದನ್ನು ಮಾಡಿದ್ದೇವೆ. ಮುಂದೆ ಅವರೇನಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ, ಕೊಡೋದಿಲ್ಲ ಅಂಥೇಳಿ ನಮಗೆ ನಾವು ವಿಶ್ವಾಸ ಇದೆ. ಒಂದು ವೇಳೆ ಕೊಟ್ಟಿದ್ದೇ ಆದರೆ ಖಂಡಿತವಾಗಿ ಅದನ್ನು ಕಾನೂನು ಪ್ರಕಾರ ಹೇಗೆ ಎದುರಿಸಬೇಕೋ ಅದನ್ನು ಎದುರಿಸ್ತೇವೆ. ಇಲ್ಲ, ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಾವು ಮೊದಲನೇದಾಗಿ ಕೊಡೋದಿಲ್ಲ ಅಂತ ಹೇಳಿ ನಾವು ಮಾಡಿದ್ದು. ಅವರೆಲ್ಲ ನಾವು ಶಾಂತಿಯುತವಾಗಿ ಮಾಡ್ತೇವೆ, ನಾವು ಯಾವುದೇ ಕಾನೂನು ವಿರುದ್ಧವಾಗಿ ಏನು ಮಾಡೋದಿಲ್ಲ, ಕಾನೂನು ಬಾಹಿರವಾಗಿ ಅಂತೇಳಿ ಅವರು ಹೇಳಿರೋ ಆಧಾರದ ಮೇಲೆ ಅವ್ರಿಗೂ ಕೂಡ ಪರ್ಮಿಷನ್ ಕೊಡ್ತೇವೆ. ಅಲ್ಲ, ನಾವೇನಿಲ್ಲ, ಅವರು ನಮಗೆ ಒಂದೇ ಆತಂಕ ಇದ್ದಿದ್ದು ಗಲಾಟೆಗಳು ಮತ್ತೊಂದು ಆ ರೀತಿಯೆಲ್ಲ ಆಗಬಾರ್ದು ಅಂತ. ಅವರು ಆಗೋದಿಲ್ಲ ಅಂದಮೇಲೆ ಅದಕ್ಕೆ ಅನುಮತಿಯನ್ನು ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು, ಮಾಡಲಿ ಹಾಗೆ ಅಂತೇಳಿ ಕೊಡ್ತೇವೆ.